ಬಾಯ್ಸ್ ಒನ್ ಡ್ಯಾನ್ಸ್ ಅಕಾಡೆಮಿ ಅದರ 25ನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನ ಈ ವರ್ಷ ಆಚರಿಸ್ತಾ ಇದೆ. ಅದರ ಒಂದು ಪರವಾಗಿ ಎಲ್ಲ ಒಂದು ರೀತಿಯಲ್ಲಿ ಜನರಿಗೆ ಮನೋರಂಜನೆ, ಅದು ಮಾತ್ರವಲ್ಲದೆ ಒಂದಷ್ಟು ಆರ್ಟಿಸ್ಟ್ಗಳಿಗೆ ವೇದಿಕೆ ಸಿಗಬೇಕು, ಅದು ಮಾತ್ರವಲ್ಲದೆ ಮನೋರಂಜನೆಯೊಂದಿಗೆ ಆರ್ಟಿಸ್ಟ್ಗಳಿಗೆ ವೇದಿಕೆ ಸಿಗಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕೊಂಡು ಇದೊಂದು ಮಂಗಳೂರು ಉತ್ಸವ ಅಂತ ಮಾಡಿದ್ದೇವೆ. ಈ ಮಂಗಳೂರು ಉತ್ಸವ ಯಾವ ರೀತಿಯ ಯೋಜನೆಯಲ್ಲಿ ಇದೆ ಅಂತಂದ್ರೆ, ಈ ಎಲ್ಲಾ ರೀತಿಯ ಒಂದು ವರ್ಗದವರಿಗೂ ಇದರಲ್ಲಿ ಅವಕಾಶ ಸಿಗಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡು ಮಾಡಿದಂತ. ಇದರಲ್ಲಿ ಗ್ಲಾಮರಸ್ ಫ್ಯಾಷನ್ ಶೋ ಇದೆ, ಈ ಸ್ಪರ್ಧೆ ಇದೆ, ಫ್ಯಾಷನ್ ಶೋ ಸ್ಪರ್ಧೆ ಇದೆ. ಅದರಲ್ಲಿ ಸೆಲೆಬ್ರಿಟಿಗಳು ಬರ್ತಾರೆ, ಸೆಲೆಬ್ರಿಟಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಫುಡ್ ಫೆಸ್ಟಿವಲ್, ಅಂದ್ರೆ ಇಲ್ಲಿ ಫುಡ್ ಫೆಸ್ಟಿವಲ್ ಮಾಡೋ ಮೂಲಕ ಒಂದಷ್ಟು ಫುಡ್ ಪ್ರಿಯರಿಗೆ ಅಲ್ಲಿ ಟೇಸ್ಟ್ ಮಾಡಬಹುದು. ಅದ್ರ ಜೊತೆ ಯಾರೆಲ್ಲ ಒಂದು ಅಡಿಗೆ ಮಾಡುವಂತಹ ಅಡಿಗೆ ಪ್ರಿಯರಿದ್ದಾರೆ ಅವರಿಗೆ ಕೂಡ ಒಂದು ವೇದಿಕೆ ಸಿಕ್ಕಂತಾಗುತ್ತೆ. ಅದಕ್ಕೆ ಐಸ್ ಕ್ರೀಮ್ ಫೆಸ್ಟಿವಲ್ ಅಂತ ಮಾಡ್ತಾ ಇದೆ. ಇದೊಂದು ಹೊಸತ್ತು ಮಂಗಳೂರಿಗೆ, ಐಸ್ ಕ್ರೀಮ್ ಫೆಸ್ಟಿವಲ್. ಬಿಕಾಸ್ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೆಸರಿರುವಂತಹ ಮಂಗಳೂರಲ್ಲಿ ಐಸ್ ಕ್ರೀಮ್ ಫೆಸ್ಟ್ ಅಂತ ಬಾರಿ ಕಡಿಮೆ ಆಗಿರೋದು. ಹಾಗಾಗಿ ಐಸ್ ಕ್ರೀಮ್ ಫೆಸ್ಟಿವಲ್ ಅಂತ ಒಂದು ಮಾಡ್ತಾ ಇದ್ದೇವೆ. ವಿಧ ವಿಧವಾದಂತಹ ಐಸ್ ಕ್ರೀಮ್ ಗಳನ್ನ ನಾವು ಇಲ್ಲಿ ತೋರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದ್ರ ಜೊತೆ ಆಟೋ ಕಾರ್ನಿವಲ್, ಅಂದ್ರೆ ವಾಹನಗಳ ಒಂದು ಮೇಳ ಇದೆ. 2 ವೀಲರ್, 3 ವೀಲರ್, 4 ವೀಲರ್ ಮತ್ತೆ ಒಂದಷ್ಟು ದೊಡ್ಡ ದೊಡ್ಡ ಅಂದ್ರೆ ವೆಹಿಕಲ್, ಮಾಡಿಫೈಡ್ ವೆಹಿಕಲ್ ಗಳ ಒಂದು ಕಾರ್ನಿವಲ್ ಕೂಡ ಮಾಡ್ತಾ ಇದ್ದೇವೆ. ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಇದರಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಗೊತ್ತಿದೆ ಎಲ್ರಿಗೂ ಕೂಡ. ಅಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಇದೆಲ್ಲದಕ್ಕೂ ಫ್ರೀ ಎಂಟ್ರಿ ಇರುತ್ತೆ. ಬಟ್ ಆಟ ಅಮ್ಯೂಸ್ಮೆಂಟ್ ಅಲ್ಲಿ ಪ್ಲೇ ಮಾಡ್ಲಿಕ್ಕೆ ಮಾತ್ರ ಅವ್ರಿಗೆ ಏನಿದೆ, ಅವ್ರ ಫೀಸ್, ಮಿನಿಮಮ್ ಫೀಸ್ ಅಂತ ಒಂದು ಅವ್ರು ಇಟ್ಟಿರ್ತಾರೆ, ಅದನ್ನು ಪೇ ಮಾಡ್ಲಿಕ್ಕೆ ಇರುತ್ತೆ. ಅಂಡ್ ದ ಬೆಸ್ಟ್ ಥಿಂಗ್ ಏನಂದ್ರೆ ಕಾಂಪಿಟೇಷನ್ಸ್, ಮಕ್ಕಳಿಗೆ ಮತ್ತೆ ಒಂದೊಂದು ವರ್ಗದವರಿಗೆ ಕಾಂಪಿಟೇಷನ್ಸ್ ಅಲ್ಲಿ ಮಾಡ್ತಾ ಇದ್ದೇವೆ. ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು, ಸಿಂಗಿಂಗ್ ಕಾಂಪಿಟೇಷನ್ಸ್ ಇರ್ಬೋದು, ಇದೆಲ್ಲ ಒಂದೊಂದು ವರ್ಗದವರಿಗೆ ನಾವು ಸೆಟಪ್ ಮಾಡಿದ್ದೇವೆ. ಸೊ ಇದು 4 ತಾರೀಕಿಂದ 12 ತಾರೀಕಿನ ಮಧ್ಯೆ ನಡೀಲಿಕ್ಕಿದೆ. ಅಂದ್ರೆ 9 ದಿವಸಗಳ ಈ ಒಂದು ಫೆಸ್ಟ್ ನಡೀಲಿಕ್ಕಿದೆ. 25 ವರ್ಷ ಆದಂತಹ ಒಂದು ಖುಷಿಯಲ್ಲಿ ಬಾಯ್ಸ್ ಒನ್ ಅವರು ಇದನ್ನ ನಡೆಸ್ಕೊಳ್ಳೋ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದನ್ನ. ಸೊ ಅದರ ಜೊತೆಗೆ ಕದ್ರಿ ಈವೆಂಟ್ಸ್ ಜೊತೆ ಆಗ್ತಾ ಇದೆ. ಕದ್ರಿ ಈವೆಂಟ್ಸ್ ಎಲ್ಲ ಅದರ ಸಂಪೂರ್ಣ ವ್ಯವಹಾರ ನೋಡ್ಕೊಳ್ತಾ ಇದ್ದಾರೆ. ವಾಯ್ಸ್ ಒನ್ ಪ್ರೆಸೆಂಟ್ ಮಾಡ್ತಾ ಇದ್ರೆ, ಕದ್ರಿ ಈವೆಂಟ್ಸ್ ಅದನ್ನ ನಿರ್ವಹಣೆ ಮಾಡಿಕೊಂಡು ಇದನ್ನ ಸಂಪೂರ್ಣ ಒಂದು ಸಕ್ಸಸ್ ತಗೊಂಡೋಗುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಇದರಲ್ಲಿ. ಸೊ ಇದು ವಾಯ್ಸ್ ಒನ್ ಅರ್ಪಿಸುವ ಕದ್ರಿ ಈವೆಂಟ್ಸ್ ನಡೆಸಿಕೊಡ್ತಾ ಇರುವಂತಹ ಒಂದು ಮಂಗಳೂರು ಉತ್ಸವ ಏಪ್ರಿಲ್ 4ರಿಂದ ಏಪ್ರಿಲ್ 12ರವರೆಗೆ ನಡೀಲಿಕ್ಕಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಸಂಜೆ ಕಾಂಪಿಟೇಷನ್ ಇರಲಿ ಅಥವಾ ಒಂದಷ್ಟು ಮನೋರಂಜನೆ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಸೆಲೆಬ್ರಿಟಿಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ.